ಹೇಗಿದ್ದೀರಲ್ಲ? ಎಲ್ಲರಿಗೂ ಹ್ಯಾಪಿ ಸಂಡೇ. ಹೇಗಿದ್ದೀರಾ? ಎಲ್ಲರ ಜೊತೆ ಬ್ರೇಕ್ಫಾಸ್ಟ್ ಆಯ್ತು ಅಂತ ನಾನು ಭಾವಿಸ್ತೇನೆ. ಇವತ್ತು ಬೆಳಿಗ್ಗೆ ನಾನು ನಿಮಗೆ ನಿಮ್ಮ ಮುಂದೆ ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ. ಓಕೆ, ಇವತ್ತು ಸ್ಪೆಷಲ್ ವಿಡಿಯೋ ಅಂದರೆ ಬಾಳೆ ಎಲೆಯ ತಿಂಡಿ. ಅಂದರೆ ಕಡುಬು ಹೇಳ್ತಾರೆ, ಕೆಲವರು ಪಜ ಮಾಡ್ಪಿಲ್ಲ ಹೇಳ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಪಜ ಮಾಡ್ಪಿಲ್ಲ, ನಮ್ಮ ಭಾಷೆಯಲ್ಲಿ ಪತೋಳಿ ಅಂತ ಹೇಳ್ತಾರೆ, ಮತ್ತು ವೆರೈಟಿ ಹೇಳ್ತಾರೆ. ಬಟ್ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ? ಇದು ಬಾಳೆ ಎಲೆ, ಇದಕ್ಕೆ ರೈಸ್ ಅನ್ನಡಿ ಈ ಥರ. ಇದು ಪ್ಲೇನ್, ನಾನು ಸಿಹಿ ಹಾಕಲ್ಲ, ಅಂದರೆ ಬೆಲ್ಲದ್ದು ತೆಂಗಿನಕಾಯಿ ಎಲ್ಲ ಹಾಕಿ ಅದು ಹಾಕೋದಿಲ್ಲ. ಸಪ್ಪೆ ಅಂದರೆ ಪ್ಲೇನ್ ಮಾಡೋದು. ಇದಕ್ಕೆ ಮುಳುಗಿಸಿ ಇದಕ್ಕೆ ಇದು ಮಾಡಿ ತಿನ್ನಲಿಕ್ಕೆ ನಾನು ಚಿಕನ್ ರೋಸ್ಟ್ ಕಡಿ ಮಾಡ್ತೇನೆ. ಅದಾಗಲಿಲ್ಲ, ಜಸ್ಟ್ ಇವಾಗ ತಂದದಷ್ಟೇ. ಚಿಕನ್ ಇನ್ನೂ ಆಗಬೇಕು. ತೆಂಗಿನಕಾಯಿ ಎಲ್ಲ ತುರ್ದೆಲ್ಲ ಇಟ್ಟಿದ್ದೇವೆ ನೋಡಿ. ನಮ್ಮ ಓರಿಯ ನೋಡಿ ವೆಯ್ಟ್ ಮಾಡ್ತಾ ಇದ್ದಾನೆ ತೆಂಗಿನಕಾಯಿ ತಿನ್ಲಿಕ್ಕೆ. ಅದದ್ದು ಗೊರಟೆ ಉಂಟಲ್ಲ, ತಿಪ್ಪಿ ಅಂತ ಹೇಳ್ತಾರೆ. ತಿಪ್ಪಿ ಏನದು ಕನ್ನಡದಲ್ಲಿ ಅಂತ ಗೊರಟೆ ಅಂತ ಹೇಳ್ತಾರೆ, ಹೌದಾ? ಮೋಸ್ಟ್ಲಿ ಅದು ತಿಪ್ಪಿ, ನಮ್ಮ ಹೆಸರಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ಅದನ್ನು ತಕೊಂಡುಂಟಲ್ಲ, ಅವನ ಹಲ್ಲಿನಲ್ಲಿ ಗಟ್ಟಿ ಆಗ್ತದಲ್ಲ, ಅದನ್ನು ತಗೊಂಡು ಹೀಗೆ ಹಲ್ಲಲ್ಲಿ ಕಡಿತಾ ಇರ್ತಾನೆ. ಸುಮಾರು ಒಂದು ಹಾಫ್ ಆನ್ ಅವರ್ ಅದು ಕೆಲಸ ಇರ್ತದೆ ಅವನಿಗೆ. ಅದು ವೇಟ್ ಮಾಡ್ತಾ ಇದೆ. ನಾವು ಯಾವಾಗಲೂ ತೆಂಗಿನಕಾಯಿ ತುರಿಯುವಾಗ ತೆಂಗಿನಕಾಯಿನ ನಾವು 3-4 ಒಮ್ಮೆಲೆ ತುರಿದು ಇಡುದು ಫ್ರಿಜ್ಜಲ್ಲಿ. ಅದು ಬೇಕಾಗುವಾಗ ನಮಗೆ ಈಸಿ ಆಗುತ್ತೆ, ತೆಗೆದು ಪದಾರ್ಥ ಎಲ್ಲ ಬೇಗ ಆಗುತ್ತೆ. ಇವತ್ತು ನಾನು 2 ತೆಂಗಿನಕಾಯಿ ಸ್ವಲ್ಪ ಉಂಟು, ಮತ್ತು ನೆಕ್ಸ್ಟ್ ವೀಕಲ್ಲಿ ಮಾಡುವಂತೇಳಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿ ಈ ಥರ ಹಾಕಿ ತೊಂದರಲ್ಲಿ ಇಡಬೇಕು. ಇದು ನಾನು ತುಂಬ ದಿನದಲ್ಲಿ ಉಂಟಲ್ಲ, ನಾನು ವೇಟ್ ಮಾಡ್ತಾ ಇದ್ದೆ. ಅಂದರೆ ಈ ಥರ ನಾನು ನಿನ್ನೆ ಅತ್ತೆ ಮನೆಯಿಂದ ಈ ಬಾಳೆ ಎಲೆ ತಂದದ್ದು. ಇಲ್ಲಿ ನಾವು ಹಣ ಕೊಟ್ಟು ತರಬೇಕು. ಒಂದೆರಡು ಗೊತ್ತಲ್ಲ ಇಲ್ಲಿದ್ದು ರೇಟ್, ಮಂಗಳೂರಿದ್ದು ರೇಟ್ ಎಲ್ಲ ಗೊತ್ತಲ್ಲ. ಇಲ್ಲಿ ನಮಗೆ ಎಂತ ಸಹ ಇಲ್ಲ, ನಾವು ಎಲ್ಲ ಹಣ ಕೊಟ್ಟೇ ತರಬೇಕು. ನಿನ್ನೆ ಅಲ್ಲಿ ಹೋದದ್ದು ನನಗೆ ತುಂಬ, ಮೊನ್ನೆಯಿಂದ ನಾನು ಯೋಚಿಸ್ತಿದ್ದೆ ನನಗೆ ಬಾಳೆ ಎಳೆದು ತಿಂಡಿ ಈ ಥರ ಮಾಡಬೇಕು, ಪಜೆ ಮಾಡ್ಪಿಲ್ಲ ಮಾಡಬೇಕಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ನನ್ನ ಮನೆಯ ಸೈಡಲ್ಲಿ ಒಂದು ಮನೆ ಉಂಟು, ಅಲ್ಲಿದ್ದು ನೋಡುವಾಗ ಆಸೆ ಆಗ್ತಾ ಇತ್ತು. ಕೇಳುವ ಯಾಕಂದರೆ ನಮಗೆ ಅಷ್ಟು ಪರಿಚಯ ಸಹ ಇಲ್ಲ. ಬೇಡ ಅಂತೇಳಿ ನಂಗೆ ಇಷ್ಟ ಆಗೋದಿಲ್ಲ. ನಾನು ಕೇಳಿ ಪಡ್ಕೊಳ್ಳುವವಳಲ್ಲ. ಬೇಡ ಅಂತ ಇವರು ಬೈತಾ ಇದ್ರು, ಯಾಕೆ ನಮಗೆ ಅಂಗಡಿಯಿಂದ ತಂದು ಮಾಡಬಾರ್ದು ಅಂತ ಹೇಳ್ತಿದ್ರು. ಮತ್ತು ಸುಮ್ಮನೆ ಅದೇ ನನಗೆ ಅತ್ತೆ ಮನೆಗೆ ನಾಡ್ದು ಹೋಗ್ಲಿಕ್ಕೆ ಉಂಟಂತ ಹೇಳಿ ನಾನಷ್ಟು ಸ್ವಲ್ಪ ದಿನ ಮುಂದಿಟ್ಟೆ. ನಿನ್ನೆ ಅವಕಾಶ ಬಂತು. ನಿನ್ನೆ ನಾವು ತೋಟದಿಂದ ತೆಗೆದು ಫ್ರೆಶ್ ಆಗಿ ನೋಡಿ ಇಷ್ಟೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಸೊ ಕ್ಲೀನೇ ಉಂಟು. ಈಗ ಮಳೆಗಾಲ ಉಂಟಲ್ಲ, ಏನು ಮೆಸ್ಸಿ ಇಲ್ಲ, ಧೂಳಿಲ್ಲ. ಆದರೂ ನಮ್ಮ ಮನೆಗೆ ತಂದು ನೋಡಿ ಕ್ಲೀನ್ ಒಂದು ತೊಳೆದು ನಾನು ಇಟ್ಟಿದ್ದೇನೆ. ನಂತರ ಈ ಥರ ಮಾಡಿ ನನಗೆ ತುಂಬ ಇಷ್ಟ, ತುಂಬ ನನ್ನ ಹಸ್ಬೆಂಡಿಗೆ ಸಹ ಮಕ್ಕಳಿಗೆ ಸಹ ಆಗಿ 1-2 ತಿಂತಾರೆ. ಇವತ್ತು ಅನ್ನ ಬೇಕಂತಿಲ್ಲ ಅವರಿಗೆ. ಎಂತಾದರೂ ಚಿಕನ್ ಗ್ರೇವಿ, ಇದಕ್ಕೆ ಫಿಶ್ ಕರಿ ಸಹ ಒಳ್ಳೇದಾಗ್ತದೆ. ಇವರು ಹೇಳಿದ್ರು, ನನ್ನ ಹಸ್ಬೆಂಡ್ ಹೇಳಿದ್ರು ಇವತ್ತು ಫಿಶ್ ಕರಿ ಮಾಡಂತ. ನಮ್ಮ ಮಕ್ಕಳು ಫಿಶ್ ಕರಿ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಮಾಡೋದಿಲ್ಲ. ಇವತ್ತು ಸಂಡೇ ಅಲ್ಲ, ಬೇಡ ಇವತ್ತು ಚಿಕನ್ ಗ್ರೇವಿ ಮಾಡುವ ಅಂತ ಹೇಳಿ ನಾನು ಮಾಡಿದೆ. ಆಯ್ತು ಅಂತ ಹೇಳಿದರು. ಈ ಚಿಕನ್ ತೆಗೆದಿಟ್ಟಿದ್ದೇನೆ, ಇನ್ನೂ ಆಗಬೇಕು ಎಲ್ಲ ರೆಡಿ ಮಾಡಿ. ಓಕೆ ಫ್ರೆಂಡ್ಸ್, ಈ ಉಂಟಲ್ಲ ಈ ತಿಂಡಿಗೆ ನೀವು ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ, ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಓಕೆ ನೋಡಿ, ಈ ಥರ ಫೋಲ್ಡ್ ಪಜೆ ಮಾಡ್ಪಿಲ್ಲ ಅಂದರೆ ತುಳುವಿನಲ್ಲಿ, ಆ್ಯಕ್ಚುಲಿ ಹೇಳೋದು ತುಳುವಿನಲ್ಲಿ ಈ ಥರ ಫೋಲ್ಡ್ ಮಾಡಿ ನೋಡಿ. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ತೊಂದರೆ, ನಾವು ಪುಂಡಿ ಕಡುಬು ಮಾಡ್ತೇವೆ ರೈಸ್ ಕಡೆ, ಅದರಲ್ಲಿ ತೊಂದರೆ ಅಂತ ಹೇಳ್ತಾರೆ, ಅದರಲ್ಲಿ ಹಾಕಬೇಕು. ಓಕೆ, ನಮ್ಮ ಓರಿಯ ನೋಡಿ ಅಷ್ಟೇ ಏನು ಮಾಡ್ತಾ ಇದ್ದಾನೆ. ಅವನಿಗೆ ಅಂತೂ ವಿಚಿತ್ರ, ಏನು ಮಾಡ್ತಾರೆ ಇವರೆಲ್ಲ ಸ್ಪೆಷಲ್ ತಿಂಡಿ ಏನು ಮಾಡ್ತಾರೆ ಅಂತ ಅವನಿಗೆಲ್ಲ ಇದೆ. ನಮಗೆ ಹೊಸತ್ತು. ಫ್ರೆಂಡ್ಸ್, ನಿನ್ನೆ ನಾನು ಅತ್ತೆ ಮನೆಯಿಂದ ಕಬ್ಬು ತಂದಿದ್ದೆ. 1-2 ಕೊಡ್ತೇನೆ ಅಂತ ಹೇಳಿದ್ರು, ಬಟ್ ಬೇಡ, 1 ಸಾಕು. ಯಾಕೆಂದ್ರೆ ನಮ್ಮ ಮಕ್ಕಳು ಸ್ವಲ್ಪ ಕಬ್ಬು ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆ. ಅವರಿಗೆ ಕಟ್ ಮಾಡಿ ನೋಡಿ, ಈ ತರ ಕಟ್ ಮಾಡಿ ಕೊಟ್ರೆ ಉಂಟಲ್ಲ, ಅವರು ತುಂಬಾ ಬುದ್ಧಿವಂತರು. ನಾವು ನಮ್ಮ ಕಾಲದಲ್ಲಿ ಕಬ್ಬು ಹೇಗೆ ತಿಂತಾ ಇದ್ದೆ, ಕಚ್ಚಿ ಹಲ್ಲಲ್ಲಿ ಕಚ್ಚಿ, ನಮ್ಮ ಹಲ್ಲೆಲ್ಲ ಗಟ್ಟಿ ಅಲ್ಲ ಈಗಿನ, ಮೊದಲಿನ ಕಾಲದಲ್ಲಿ ನಾವು ಆ ತರ ಕಟ್ ಮಾಡಿ ನಾವು ತಿಂತಾ ಇದ್ದೆ. ಎಷ್ಟು ಟೇಸ್ಟಿ ಆಗಿತ್ತು. ಈಗಿನ ಕಾಲದ ಮಕ್ಕಳಿಗೆ ಈ ತರ ಕಟ್ ಮಾಡಿ ಕೊಡ್ಬೇಕು, ಹಲ್ಲು ಗಟ್ಟಿ ಇಲ್ಲಲ್ಲ, ಅವ್ರು ಬ್ರಷ್ ಮಾಡೋದಿಲ್ಲ ಅಲ್ಲ, ಗೊತ್ತಲ್ವಾ ಫ್ರೆಂಡ್ಸ್? ನಿಮ್ಮ ಮಕ್ಕಳು ಈ ಕಬ್ಬನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ನನ್ನ ಕಮೆಂಟ್ ಅಲ್ಲಿ ಹಾಕಿ. ನಿಮ್ಮ ಮನೆಯಲ್ಲಿ ಸಹ ಹೀಗೇನೆ ಮಾಡ್ತೀರಾ ಅಲ್ಲ? ಫುಲ್ ಇಡೀ ಕಬ್ಬು ಕಟ್ ಮಾಡಿ
ಅಂದ್ರೆ ಹಲ್ಲಿನಲ್ಲಿ ಕಚ್ಚಿ ತಿಂತಾರ ಅಲ್ಲ ಈ ತರ ಪೀಸ್ ಪೀಸ್ ಮಾಡಿ ಸ್ಕಿನ್ ಔಟ್ ಮಾಡಿ ಕೊಡ್ತೀರಾ ಅಂತ ನಂಗೆ ಹೇಳಿ. ಓಕೆ, ಈ ಕಬ್ಬು ನಮ್ಮ ಓರಿಯೋಗೆ ಎಷ್ಟು ಇಷ್ಟ ಆಗ್ತದೆ ಅಂತ ನೋಡು, ಅವನು ಎಷ್ಟು ಖುಷಿಯಿಂದ ತಿಂತಾನಂತ ಅದು ಸಹ ನೋಡ್ಬೇಕು. ಯಾಕೆಂದ್ರೆ ಫಸ್ಟ್ ಟೈಮ್ ಅವನಿಗೆ ಕಬ್ಬು ಕೊಡ್ತಾ ಇದ್ದೇವೆ, ನೋಡ್ಬೇಕು ಅವನು ಎಷ್ಟು ಇಷ್ಟ ಪಡ್ತಾನಂತ ನೋಡಿ. ಇಷ್ಟ ಪಡುವನು ಅಂತ ನಂಗೆ ಅನಿಸ್ತದೆ, ಯಾಕೆಂದ್ರೆ ಅವನಿಗೆ ಸಿಹಿ ಅಂದ್ರೆ ಫ್ರೂಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ನಿನ್ನೆ ಅವನು ಸೌತೆಕಾಯಿ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ತಿಂದಿದ್ದಾನೆ, ಬಟ್ ನಾನು ಅದು ವಿಡಿಯೋ ಹಾಕ್ಲಿಲ್ಲ. ಓಕೆ, ನೋಡುವ ಹೇಗೆ ತಿಂತ ನೋಡಿ. ಇವರು ಚೆನ್ನ ಮಾಡಿ ಕಟ್ ಮಾಡಿ ಕೊಡ್ತಾರೆ, ಕಬ್ಬು ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅಂದ್ರೆ ತುಂಬಾ ಚೆನ್ನಾಗಿ ಕಟ್ ಮಾಡಿ ಕೊಡ್ತಾರೆ. ಕಬ್ಬು ತಿನ್ನುವಾಗ ಅವ್ರಿರುವಾಗ ನಾವು ಕಬ್ಬು ತರುದು. ಆಕ್ಚುಲಿ ನಮ್ಗೆ ಮಾತೆ ಮರಿಯಮ್ಮರ ಬರ್ತ್ಡೇ ದಿನ ನಮ್ಗೆ ಮನೆ ಚರ್ಚ್ ಅಲ್ಲಿ ಎಲ್ಲರಿಗೂ ಒಂದೊಂದು ಕಬ್ಬು ಕೊಡ್ತಾರೆ, ಬಟ್ ನಾವು ತರುದಿಲ್ಲ. ತಂದು ವೇಸ್ಟ್ ಮಾಡುದು ಬೇಡ ಅಂತ ಹೇಳಿ ನಾವು ಶಾಸ್ತ್ರ ಅಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ಒಂದು ಕಬ್ಬನ್ನು ನಾವು ಮನೆಯೊಳಗೆ ತರ್ತೇವೆ, ತಂದು ಹಾಗೆ ನೀಡುದು. ಅದು ಒಣಗಿ ಲಾಸ್ಟ್ ಬಿಸಾಡ್ಬೇಕು. ಇವತ್ತು ನಾವು ಮನೆಯಿಂದ ಊರಿಂದ ಫ್ರೆಶ್ ಕಬ್ಬು ನೋಡಿ, ಊರಿಂದ ಅಂದ್ರೆ ಅಣ್ಣನ ಮನೆಯಿಂದ ತಂದದ್ದು. ಸಣ್ಣ ಉಂಟು, ತುಂಬಾ ಆಗಿತ್ತು ಅಂತ ಹೇಳಿ ನಾವು ಒಂದೇ ತಂದು ವೇಸ್ಟ್ ಮಾಡುದು ಬೇಡ ಅಂತ ಹೇಳಿ. ಇವತ್ತು ನೋಡುವ ಈ ಮಕ್ಕಳು ಎಷ್ಟು ಚೆನ್ನ ಮಾಡಿ ಕಬ್ಬು ತಿಂತಾರ ಅಂತ ನೋಡ್ಬೇಕು. ಓರಿಯೋ ನಿಂಗೆ ಕಬ್ಬು ಬೇಕಾ? ಓರಿಯೋ ನಿಂಗೆ ಕಬ್ಬು ಬೇಕಾ? ಕೊಡು ಒಂದು ಪೀಸ್ ನೋಡುವ ಅವನು ಹೇಗೆ. ಓರಿಯೋ, ಈಗ ನಿಂಗೆ ಕಬ್ಬು ಕೊಡ್ತಾರೆ. ತೆಂಗಿನಕಾಯ್ದು ತಿಪ್ಪಿದ್ದು ಆಯ್ತಾ ಒಂದು ಕೆಲ್ಸ, ಈಗ ಕಬ್ಬಿದ್ದು ಕೆಲ್ಸ. ನೋಡುವ ಎಷ್ಟು ಚೆನ್ನ ಮಾಡಿ ತಿಂತಾನಂತ ನೋಡುವ. ಕಟ್ಟಿ ಗಟ್ಟಿ ಆಗ್ತದೆ ಹಲ್ಲು, ಹೌದಲ್ವಾ ಫ್ರೆಂಡ್ಸ್? ತಿನ್ನು ತಿನ್ನು ತಿನ್ನು, ಇವತ್ತು ನಿಂಗೆ ಅದೇ ಕೆಲಸ ತಿನ್ಲಿಕ್ಕೆ. ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಕಳು ತಿಂತಾರಂತ ನಾನು ತೋರಿಸಿದೆ, ಯಾಕೆ ನಾವು ತಿನ್ನುವ ಅವರಲ್ಲ. ಸುಮ್ನೆ ವೇಸ್ಟ್ ಯಾಕೆ ಅವ್ರಿಗೆ ಇದು ಮಾಡುದು. ನೋಡಿ ಇವನ್ಸ ತಿನ್ನೋದಿಲ್ಲ, ಅವನಿಗೆ ಹಲ್ಲು ಗಟ್ಟಿಲ್ಲಲ್ಲ, ಸಣ್ಣ ಮರಿ ಅಲ್ಲ. ತಿನ್ನಿಸ್ಬೇಕು. ಯಾರಿಗೆಲ್ಲ ಕಬ್ಬು ಇಷ್ಟ ಅಂತ ನಂಗೆ ಕಮೆಂಟ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಇನ್ನು ಚೌತಿಗೆ, ಅಷ್ಟಮಿಗೆ, ನಮ್ಮ ಅತ್ತೆ ಮರಿಯಮ್ಮರ ಹಬ್ಬ ದಿನದಲ್ಲಿ ಕಬ್ಬೆಲ್ಲ ಜಾಸ್ತಿ ಇಂಪಾರ್ಟೆಂಟ್. ಎಂತ ಹೇಳ್ತಾರೆ, ದಸರಾ ಟೈಮಲ್ಲಿ ಸಹ ಕಬ್ಬೆಲ್ಲ ನಿಮ್ಗೆ ಬೇಕಾಗಿ. ಕಬ್ಬಿದ್ದು ಸೀಸನ್, ಕಬ್ಬು ಬರುದು. ತಿಂತಾನೆ ನೋಡಿ ಅಂತೆ. ತಿನ್ನು ಬಾಬಾ ತಿನ್ನು. ಚೆನ್ನ ಉಂಟಾ? ಸ್ವೀಟ್ ಉಂಟಾ? ಓರಿಯೋ ಸ್ವೀಟ್ ಉಂಟಾ? ಯಮಿ 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 ಯಮಿ. ರೆಡಿ ಆಗಿದೆ. ಅದರೊಟ್ಟಿಗೆ ಚಿಕನ್ ಗ್ರೇವಿ ರೆಡಿ ಆಗಿದೆ. ಅದರೊಟ್ಟಿಗೆ ಪೊಟ್ಯಾಟೋಸ್ ಹಾಕಿದ್ದೇನೆ ನೋಡಿ. ಫ್ರೆಂಡ್ಸ್, ನಮ್ಮದು ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಊಟ ಆಗಿ ಸ್ವಲ್ಪ ಹೊತ್ತು ಮಲಕೊಂಡೆ. ಮಲಗಿದ ನಂತರ 5 ಗಂಟೆಗೆ ಒಂದು ಪೂಜೆಗೆ ಹೋಗ್ಲಿಕ್ಕೆ ಅಂತ ಹೊರಟಿದ್ದೇನೆ. ಬೆಳಿಗ್ಗೆ ಹೋಗಲಿಲ್ಲ, ಇವತ್ತು ಸಾಯಂಕಾಲದ ಪೂಜೆಗೆ ಹೋಗು ಅಂತೇಳಿ ಸ್ವಲ್ಪ ಹೊತ್ತು ಜಾಸ್ತಿ ಮಲಗಿದ್ದೆ. ರೆಡಿಯಾಗಿದೆ. ಇಲ್ಲಿ ಕಷಾಯ ಮಾಡಿಟ್ಟಿದ್ದೇನೆ. ಮಕ್ಕಳು ಬರುವುದಿಲ್ಲ, ಅವನೊಬ್ಬ ಓದ್ತಾ ಇದ್ದಾನೆ. ಅವನಿಗೆ ನಾಳೆ ಎಕ್ಸಾಮ್, ಮಗನಿಗೆ ನಾಳೆ ಎಕ್ಸಾಮು. ಮಗಳದ್ದು ಅವನು ಮುಗಿದ ನಂತರ ಮಗಳಿಗೆ ಸ್ಟಾರ್ಟ್ ಆಗ್ತದೆ. ಇದೇ ನಮ್ಮದು ಇಲ್ಲಿ ಮನೆಯದ್ದೊಂದು ಅಂದರೆ ಎಕ್ಸಾಮ್ ಇದು ಶೆಡ್ಯೂಲ್ ಆಗ್ತಾ ಉಂಟು. ಅವನು ಎಂಡ್ ಆಗೋ ತನಕ ಹೌದು, ಶನಿವಾರ ಮುಗೀತದೆ ಅವನು.
ಇವಳಿಗೆ ನೆಕ್ಸ್ಟ್ ಮಂಡೇ ಸ್ಟಾರ್ಟ್ ಆಗ್ತದೆ. ಇದೇ ಆಯಿತು 1 ವಾರ, ಇವಳಿಗೆ 1 ವಾರ, ಇಬ್ಬರಿಗೆ 2 ವಾರದಲ್ಲಿ ಎಕ್ಸಾಮ್ ಇದ್ದೇ ಆಯಿತು. ಓರಿಯ ನೋಡಿ ಇಲ್ಲಿ ಮಲಗಿದ್ದಾನೆ. ನಾನೀಗ ರೆಡಿ ಆಗಿದ್ದೇನಲ್ಲ, ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಅವ್ನು ರೆಡಿ ಆಗಿ ಕೂತಿದ್ದಾನೆ ಕಾಲಬುಡದಲ್ಲಿ. ಜೀರಿಗೆದ್ದು ಕಷಾಯ ಮಾಡಿದೆ ನೋಡಿ. ಜೀರಿಗೆದ್ದು ಕಷಾಯ 4 ಮಂದಿಗೆ 4 ಗ್ಲಾಸಲ್ಲಿ ಹಾಕಿಟ್ಟಿದ್ದೇನೆ ಲೋಟದಲ್ಲಿ. ಮಕ್ಕಳು ಬರಲಿಲ್ಲ, ಕಾಫಿ ಮಾಡಲಿಲ್ಲ, ಬೇಡ ಹೀಟ್ ಆಗ್ತದೆ ಅಂತ ಸ್ವಲ್ಪ ತಂಪು ಮಾಡಲಿಕ್ಕೆ ನಾನು ಇದನ್ನು ಮಾಡಿಕೊಟ್ಟು ಇವತ್ತು ಜೀರಿಗೆ. ಒಮ್ಮೊಮ್ಮೆ ನಾನು ವಾರದಲ್ಲಿ 2-3 ದಿನ ಜೀರಿಗೆ ಕಷಾಯ ಮತ್ತು ಅದಕ್ಕೆ ಹಾಲು ಹಾಕಿ ಕುಡಿದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕುಡಿಯೋ, ಸ್ವಲ್ಪ ಬಿಸಿ ಉಂಟು, ಖುಷಿಯಾಗುತ್ತೆ. ಚಿಕನ್ ತಿಂದರೆ ಉಂಟಲ್ಲ, ಜೀರಿಗೆದು ಕಷಾಯ ತಿನ್ನಬೇಕು. ಇತ್ತು ತುಂಬ ಚೆನ್ನಾಗಿತ್ತು ಗ್ರೇವಿ ಅಲ್ಲ. ಅದು ಬಾಳೆ ಎಲೆದು ಇದುಂಟಲ್ಲ ಕಡುಬು, ಮಕ್ಕಳಿಗೆ ತುಂಬ ಖುಷಿ ಆಯ್ತಂತೆ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಚೆನ್ನಾಗಿ, ಅಂದರೆ ಲಾಂಗ್ ಟೈಮ್ ನಂತರ ನಾವು ತಿನ್ನೋದು. ಅದು ಲಾಂಗ್ ಟೈಮ್ ತುಂಬ ದಿನಗಳ ನಂತರ ತಿಂದ್ರೆ ಒಂದು ಅದು ಖುಷಿನೇ ಬೇರೆ, ಹೌದಲ್ವಾ? ಏನಂತೀರಾ? ಯಾವಾಗಲೂ ಮಾಡಬಾರ್ದು, ಯಾವಾಗಲೂ ಮಾಡಿದರೆ ಅದು ಮಕ್ಕಳಿಗೆಲ್ಲ ಮೂಡ್ ಆಫ್ ಆಗ್ತದೆ. ಎಂತ ಇದು ಯಾವಾಗಲೂ ಇದನ್ನೇ ಮಾಡೋದನ್ನು, ಅಪರೂಪ ನಾಡ್ದು ಸಂಡೇ ಬೇರೆಯೇ ಮಾಡಬೇಕು. ಓಕೆ ಸರಿ, ನೋಡುವ, ನಾನು ಚರ್ಚಿಗೆ ಹೋಗಿ ಬರ್ತೇನೆ. ಓಕೆ ಬನ್ನಿ ನೀವು ಸರ್. ನಾನಿವತ್ತು ಹೋಗೋದು ಮಿಲಾಗ್ರಿಸಿಗೆ ಹೋಗ್ಬೇಕಂತ. ಮೊನ್ನೆ ಫಾತಿಮಾ ರಿಟ್ರಿಗೆ ಹೋದದ್ದು, ಅದಕ್ಕಿಂತ ಮೊದಲು ವ್ಯಾಲೆನ್ಸಿಯಾಗೆ. ಈಗಲೇ ನಾವು ಸರ್ಕಲ್ ಮಾಡಿ ಹೋಗೋದು. ಆ ಕಡೆ ಸ್ವಲ್ಪ ವ್ಯಾಲೆನ್ಸಿ ಸಿಗ್ತದೆ, ನಮ್ಮ ಬಿಲ್ಡಿಂಗ್ನ ಅಪೋಸಿಟಲ್ಲಿ ಫಾತಿಮಾ ರಿಟ್ರೀಟ್ ಉಂಟು. ಈ ಕಡೆಯಲ್ಲಿ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಆ ಥರ ಉಂಟು ನೋಡಿ. ಈ ಕಡೆ ಸ್ವಲ್ಪ ಸ್ಯಾನ್ ಜೂಸೆ ಜಿಪ್ಪು ಉಂಟು, ಮತ್ತು ಬ್ಯಾಕ್ ಸೈಡ್ ಸ್ವಲ್ಪ ಮುಂದೆ ಹೋದರೆ ಮಿಲಾಗ್ರಿಸ್ ಉಂಟು. ನಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಆ ಥರ ಚರ್ಚ್. ನಾವು ಮಿಡ್ಲಲ್ಲಿ ಇದ್ದೇವೆ, ಆ ಕಡೆ ಹೋಗ್ಲಿಕ್ಕೆಲ್ಲ ಈ ಕಡೆ ಹೋಗ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಒಮ್ಮೆ ಬೆಳಿಗ್ಗೆ 6 ಗಂಟೆ ಚರ್ಚಿಗೆ ಹೋದರೆ ನಾನು ಜಪ್ಪಿಗೆ ಹೋಗೋದು 6 ಗಂಟೆಗೆ. ವ್ಯಾಲೆನ್ಸಿಯಾದಲ್ಲಿ 6:15 ಪೂಜೆ ಇರುತ್ತದೆ. ನನಗೆ ತುಂಬ ಕಷ್ಟ ಆಗ್ತದೆ, ಮತ್ತು ಮಕ್ಕಳಿಗೆ 8 ಗಂಟೆ ಪೂಜೆ ಹೋಗುವಾಗ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಅದು ಆಗೋದಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಬೇಡ, ನಾವು ಸಾಯಂಕಾಲ ಹೋಗು ಅಂತೇಳಿ ಈಗ ರೆಡಿ ಆಗಿದೆ. 5 ಗಂಟೆಗೆ ಪೂಜೆ. ಸರಿ, ಹೋಗಿ ಬರ್ತೇವೆ. ಓಕೆ ನೋಡಿ, ನಾವೀಗ ಚರ್ಚಿಂದ ಬಂದದ್ದು. ಫಾತಿಮಾ ರಿಟ್ರೀಟಲ್ಲಿ ಪೂಜೆ ಆದದ್ದು, ಹಾಗೆ ಬರ್ತಾ ಇದ್ದಾರೆ ನೋಡಿ. ಓರಿಯೋ ಓಡು ಓಡು ಓಡು. ಓರಿಯೋ ಓಡ್ತಾ ಇದ್ದಾನೆ. ಬಾ ಬಾ ಬಾ, ರೆಡಿ 1 2 3 ಕಮ್ ಕಮ್. ನಡಿ, ಬರ್ತಾ ಇದ್ದಾನೆ. ಗೋ. ಮೋಡ ನೋಡಿ ಅಂತೆ, ಮೋಡ ಕಪ್ಪು ಕಪ್ಪಾಗಿದೆ ಮೋಡ ನೋಡಿ. ರಾತ್ರಿ ಮಳೆ ಉಂಟಾ ಅಂತ. ಹೇಗೆ ಮೋಡ ಕಾಣ್ತಾ ಉಂಟು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆ ಬಿಲ್ಡಿಂಗಿನ ನಡುವಲ್ಲಿ, ಈ ಮೋಡ ನಡುವಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ ವ್ಯೂ. ಓರಿಯೋ ನೋಡೆ ಅಂತೆ, ಚಪ್ಪಲಿ ಇಟ್ಕೊಂಡು ರೆಡಿ ಆಗಿದ್ದಾನೆ. ಆಡು ಆಡು ಆಡು. ಕೈ ಹೊರಗ್ರೆ ಈಗ ನನ್ನ ಚಪ್ಪಲ್ ಕೇಳ್ತಾನೆ ಅವನು. ಈ ಚಪ್ಪಲ್ ಅವನಿಗೆ ಫೇವ್ರೇಟ್, ಅವನದು ಚಪ್ಪಲ್ ಬೇಕಾ? ಇಕ 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 ಓರಿಯೋ
ಈಗ ನೋಡಿ ಅಂದರೆ ಕೊಡೋದಿಲ್ಲ. ಇವ್ರ ಕಾಲಿಂದ ಫೈಟ್ ಮಾಡಿ ತಗೊಂಡದ್ದು. ಫ್ರೆಂಡ್ಸ್ ನೋಡಿ ಅಂತೆ, ಮೋಡ ನೋಡಿ ಅಂತೆ. ಅಬ್ಬೋ ನೋಡಲಿಕ್ಕೆ ತುಂಬ ಇದಾಗ್ತದೆ, ಚೆನ್ನಾಗಿ ಕಾಣ್ತದೆ. ಕಪ್ಪು ಕಪ್ಪು ಮೋಡ ನೋಡಿ, ಓಡ್ತದೆ ನೋಡಿ. ಈಗ ಸ್ವಲ್ಪ ಮಳೆ ಬಂತು, ಮಳೆ ಒಂದು ಸ್ವಲ್ಪ ಪಿರಿ 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 ಮಳೆ ಬಂತು, ನಿಂತಿತ್ತು. ಮೋಡ ಓಡುದು ನೋಡಿ ಅಂತೆ. ನೋಡಿ ಮಳೆ ಬಂದೇ ಬಿಟ್ಟಿತು. ಮಳೆ ಬಂತು. ನೋಡಿ ಈಗ ಎಷ್ಟು ಜೋರಾಗಿ ಮಳೆ ಬರ್ತಾ ಉಂಟು ನೋಡಿ, ಜೋರುಂಟು. ನಾನು ಮಾತಾಡಿ ನಿಮಗೆ ಶಬ್ದ ಕೇಳಲಿಕ್ಕಿಲ್ಲ. ಮಂಗಳೂರಿನಲ್ಲಿ ತುಂಬ ಮಳೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.